ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ನಾಳೆ ಕಾಲಾಷ್ಟಮಿ ಆಗಿರೋದ್ರಿಂದ ಕಾಲಭೈರವೇಶ್ವರನ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಾಲಾಷ್ಟಮಿ ದಿನ ಕಾಲಭೈರವೇಶ್ವರನ ಪೂಜೆ ಮಾಡೋದ್ರಿಂದ ಎಷ್ಟೋ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ. ಮನುಷ್ಯ ಆದಮೇಲೆ ಸಮಸ್ಯೆಗಳು ಇದ್ದೇ ಇರುತ್ತಲ್ವ. ಹಾಗೆ ಗಂಡ ಹೆಂಡತಿ ಜಗಳ, ಶತ್ರುಗಳ ಭಯ, ಹಿತಶತ್ರುಗಳ ಭಯ ಇರೋರು ಕಾಲಭೈರವೇಶ್ವರನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ ಇದು ಕೂಡ ಸರಿ ಹೋಗುತ್ತೆ. ಈ ಸ್ವಾಮಿಗೆ ಕೂಷ್ಮಾಂಡ ದೀಪ ಅಂದರೆ ತುಂಬ ಇಷ್ಟ. ಇದನ್ನು ಮನೇಲಿ ಹಚ್ಚಬಾರ್ದು. ಯಾವುದಾದ್ರೂ ಕಾಲಭೈರವೇಶ್ವರ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ಈ ದೀಪನ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಅದರಲ್ಲೂ ನಾಳೆ ಕಾಲಾಷ್ಟಮಿ ಆಗಿರೋದ್ರಿಂದ ಸಾಯಂಕಾಲ 8-11 ಒಳಗೆ ಕೂಷ್ಮಾಂಡ ದೀಪನ ದೇವಸ್ಥಾನದಲ್ಲಿ ಹಚ್ಚಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಈ ಸ್ವಾಮಿಗೆ ಒಬ್ರೊಬ್ಬರು ಒಂದೊಂದು ಥರ ದೀಪ ಹಚ್ಚುತ್ತಾರೆ. ಒಬ್ರೊಬ್ಬರು ಕೂಷ್ಮಾಂಡ ದೀಪ ಹಚ್ಚುತ್ತಾರೆ, ಅಕ್ಕಿ ಹಿಟ್ಟಿನ ದೀಪ ಹಚ್ಚುತ್ತಾರೆ, ತೆಂಗಿನಕಾಯಿ ದೀಪಾರಾಧನೆ ಮಾಡ್ತಾರೆ, ಬೆಲ್ಲದ ದೀಪಾರಾಧನೆ ಮಾಡ್ತಾರೆ. ಹೀಗೆ ಅವರವರ ಸಮಸ್ಯೆಗೆ ಅನುಗುಣವಾಗಿ ಒಂದೊಂದು ದೀಪನ ಹಚ್ತಾರೆ. ಈ ಕಾಲಾಷ್ಟಮಿ ದಿನ ನಾವು ಯಾವುದೇ ದೀಪಾರಾಧನೆ ಮಾಡಿದ್ರೂ ಒಳ್ಳೆಯದೇ. ಅದರಲ್ಲೂ 8 ಅಷ್ಟಮಿ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾವು ಏನೇ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ನಾವು ಮಾಡಿದ್ರೆ, ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿದ್ರೆ ಅದು ನೆರವೇರೇ ಇರುತ್ತೆ. ಕಾಲಾಷ್ಟಮಿ ದಿನ ಶತ್ರುಗಳ ಭಯ ಇರೋರು ಹಾಗಲಕಾಯಿ ದೀಪ ಹಚ್ಚೋದ್ರಿಂದ ಶತ್ರುಗಳ ಭಯನೂ ಕೂಡ ನಿವಾರಣೆ ಆಗುತ್ತೆ. ಯಾವುದೇ ಪೂಜೆ ಆಗಿರ್ಬೋದು, ಯಾವುದೇ ದೇವರಾಗಿರ್ಬೋದು, ನಾವು ನಂಬಿಕೆ ಇಟ್ಟು ಮಾಡೋದ್ರಿಂದ ಅದರಲ್ಲಿ ಒಳ್ಳೆಯ ಫಲಿತಾಂಶ ನಾವು ನೋಡ್ತೀವಿ. ಕಾಲಾಷ್ಟಮಿ ದಿನ ನಾವು ಈ ದೀಪಗಳ ಆರಾಧನೆ ಮಾಡೋದ್ರಿಂದ ಎಷ್ಟೋ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ. ಎಷ್ಟೋ ಸಮಸ್ಯೆಗಳು ಬಗೆಯನ್ನು ಹರಿಯುತ್ತೆ. ನಂಬಿಕೆ ಇಟ್ಟು ಮಾಡಬೇಕು. ಕಾಲಭೈರವೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ.